ಹಾಯ್ ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ದಿನ ಆದಮೇಲೆ ವ್ಲಾಗ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 2 ಮಂತ್ಸ್ ಆಗ್ತಾ ಬಂದಿದೆ. ಮೇ ಬಿ ಕಂಪ್ಲೀಟ್ ಆಗಿದೆ ಅನಿಸುತ್ತೆ. ಸೊ ತುಂಬ ಗ್ಯಾಪ್ ತೊಗೊಂಡು ಇನ್ಮೇಲೆ ಆ ಥರ ನಾನು ಲೇಟ್ ಮಾಡೋದಿಲ್ಲ. ಅಟ್ಲೀಸ್ಟ್ 1 ವೀಕಿಗೆ 2 to 3 ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಗ್ಯಾಪ್ ಯಾಕೆ ಬಂತು ಅಂತ ಇನ್ನೊಂದು ವೀಡಿಯೋದಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಸೊ ಇವತ್ತು ನಾನು ಸ್ವೀಟಿಂದ ಪ್ರಾರಂಭ ಮಾಡ್ತಿದ್ದೀನಿ. ಸ್ವೀಟ್ ಏನಕ್ಕೆ ಮಾಡ್ತೀನಿ ಅಂದರೆ ಹೋಳಿಗೆ ಏನಕ್ಕೆ ಮಾಡ್ತಿದ್ದೀನಿ ಅಂದರೆ ನಮ್ಮ ಮನೇಲಿ ದಸರಾ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು ಮಾಡಿರಲಿಲ್ಲ. ಸೊ ನಾವು ಆಲ್ಮೋಸ್ಟ್ ದಸರಾ ಎಲ್ಲ ದೀಪಾವಳಿ ಟೈಮ್ಗೆ ಮಾಡ್ತೀವಿ. ದೀಪಾವಳಿ ಹಬ್ಬದ ದಿನವೇ ಮಾಡ್ತೀವಿ. ಗಾಡಿ ಪೂಜೆ ಆಗಿರ್ಬೋದು, ಅಂಗಡಿಗಳಿದ್ರೆ ಅಂಗಡಿ ಪೂಜೆ ಆಗಿರ್ಬೋದು ಎಲ್ಲನೂ. ಸೊ ಹಾಗೆ ದೀಪಾವಳಿಗೆ ಮಾಡೋಣ ಅಂತ ಅಂದ್ಕೊಂಡಾಗ ದೀಪಾವಳಿಗೆ ನಮ್ಮಲ್ಲಿ ಯಾರೋ ತೀರೋದ್ರು. ಸೊ ಮಾಡೋಕ್ಕಾಗಲಿಲ್ಲ. ಸೊ ಹಾಗಾಗಿ ಮುಂದಕ್ಕೆ ಬಂದು ಕಾರ್ತಿಕ್ ಸೋಮವಾರ ಬಂದಿದೆಯಲ್ಲ, ಫಸ್ಟ್ ವಾರ ಮಾಡೋಣ ಅಂತ ರೆಡಿ ಮಾಡಿಕೊಂಡು ಅವತ್ತು ಬೆಳಗ್ಗೆನೇ ಎದ್ದು ಈ ಥರ ಎಲ್ಲ ಸ್ವೀಟ್ ಎಲ್ಲ ಮಾಡಿ ಆಲ್ಮೋಸ್ಟ್ ಏನು ಹಬ್ಬಕ್ಕೆ ಏನು ಮಾಡ್ತೀವಿ, ವಡೆಗಾಗಿರ್ಬೋದು, ಪಲ್ಯ, ಕೋಸಂಬರಿ, ರಸಮ್ಮು, ವೈಟ್ ರೈಸು, ಚಿತ್ರಾನ್ನ ಎಲ್ಲ ಮಾಡಿ ರೆಡಿ ಮಾಡಿಕೊಂಡು ಲಾಸ್ಟಲ್ಲಿ ಹೋಳಿಗೆ ಮಾಡೋಣ ಅಂತ ಹೇಳಿ ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ಅದೆಲ್ಲ ಮಾಡಿ ಲೈಟಾಗಿ ಅಡುಗೆ ಮನೆ ಕೂಡ ಸ್ವಲ್ಪ ಗಲೀಜಾಗಿತ್ತು. ಸೊ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸೊ ರಸಮ್ ಆಗಿತ್ತಲ್ವ, ಸೊ ಒಗ್ಗರಣೆ ಹಾಕೋದೇ ಮಾಡ್ತಿದ್ದೆ, ಒಗ್ಗರಣೆ ಹಾಕಿರಲಿಲ್ಲ. ಸೊ ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ರೆಡಿಯಾಗಿದೆ. ಸೊ ಆಲ್ರೆಡಿ ಒಳ್ಳೆ ಟೈಮ್ ನೋಡಿ ನಾವು ಗಾಡಿಗಳ ಪೂಜೆ ಮಾಡಬೇಕಿತ್ತು. ಸೊ ಅದಕ್ಕೆ ಹೋಗಿ ರೆಡಿ ಆಗಿಬಿಡೋಣ ಅಂತ ಹೇಳಿ ಫಸ್ಟ್ ರೆಡಿ ಆಗೋಣ ಅಂತ ಹೇಳಿ ಹೊರಟೆ. ಸೊ ನಾನು ಲೆಹೆಂಗಾನ ತೊಗೊಂಡು ಆಲ್ಮೋಸ್ಟ್ 2 ಇಯರ್ಸ್ ಆಗಿದೆ. ನಾನು ಈ ಲೆಹಂಗಾ ತೊಗೊಂಡಿದ್ದು ಒಂದು ಇಂಟೆನ್ಷನ್ ಅಂದರೆ ನಮ್ಮ ಅಣ್ಣ ಮದುವೆಗೆ ಹಾಕಬೇಕು ಅಂತ. ಸೊ ಅವತ್ತು ಮಾರ್ನಿಂಗ್ ಹಾಕಿರೋದು, ಇವತ್ತು ಹಾಕಿದ್ದೀನಿ. ಸೊ ಹಾಗೆ ಅಷ್ಟರೊಳಗಡೆ ಇಲ್ಲೆಲ್ಲ ಗಾಡಿಗಳಿಗೆ ಪೂಜೆ ಮಾಡಬೇಕು ಅಂತ ಹೇಳಿದಕ್ಕೆ ಇಲ್ಲೆಲ್ಲ ಗಣೇಶನಿಟ್ಟು ಫಸ್ಟು ಇಲ್ಲೆಲ್ಲ ಗಾಡಿಗಳೆಲ್ಲ ನಿಲ್ಲಿಸಿ ಎಲ್ಲ ಅದಕ್ಕೆಲ್ಲ ಹೂ, ಅರಿಶಿನ, ಕುಂಕುಮ ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡಿದ್ವಿ. ರೆಡಿ ಮಾಡಿ ನೀಟಾಗಿ ನನ್ನ ತಮ್ಮನ ಅಪ್ಪ, ನಾನು, ನಮ್ಮಮ್ಮ ಎಲ್ಲರೂ ಕೂಡ ಪೂಜೆ ಮಾಡಿದರು. ಸೊ ನೋಡಿ ಪೂಜೆ ಮಾಡಿದರು. ಅಂದರೆ ನಮ್ಮಲ್ಲೇನು ಅಂದರೆ ಇಯರ್ಲಿ ಒಂದೊಂದು ಏನಾದರೂ ಬೈಕ್ ಆಗಿರ್ಬೋದು, ಕಾರ್ ಆಗಿರ್ಬೋದು ಜಾಸ್ತಿ ಆಗ್ತಾನೆ ಬಂದಿದೆ. ಅದೊಂದು ಖುಷಿ ಅನಿಸುತ್ತೆ. ಅದಕ್ಕೆ ಯಾವುದೇ ಒಂದು ವಿಘ್ನ ಇಲ್ದಿರ ಒಳ್ಳೇದಾಗಲಿ ಅಂತ ಹೇಳಿ ಗಣೇಶನ ಇಡ್ತೀವಿ. ಸೊ ಅದನ್ನು ಇಟ್ಟು ಎಲ್ಲ ಪೂಜೆ ಮಾಡಿ ಹಾಗೆ ಮಾಡೋಷ್ಟ್ರೊಳಗಡೆ ತುಂಬ ಬಿಸಿಲಿತ್ತು, ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಹಾಗೆ ಇವರೆಲ್ಲ ನಮ್ಮ ಅಪ್ಪನ ಹತ್ರ ಕೆಲಸ ಮಾಡೋ ವರ್ಕರ್ಸು. ಸೊ ನಮ್ಮನೆ ಕೆಲಸ ಕೂಡ ಊರಲ್ಲಿ ನಡೀತಿರೋದ್ರಿಂದ ಅವರೆಲ್ಲ ಇದ್ದರು. ಸೊ ಅವ್ರನ್ನೆಲ್ಲನೂ ಪೂಜೆಗೆ ಕರೆದಿದ್ವಿ. ಇನ್ನೂ ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಿದ್ರು. ಸೊ ಅವ್ರಿಗೆಲ್ಲ ಕೆಲಸ ಇರೋದ್ರಿಂದ ಯಾರೂ ಬಂದಿರಲಿಲ್ಲ. ಸೊ ಈ ಹಬ್ಬಕ್ಕೆ ಆಲ್ಮೋಸ್ಟ್ ಪಪ್ಪ ಸ್ವೀಟ್ಸು, ಬಟ್ಟೆ ಎಲ್ಲನೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅವ್ರ ಹತ್ರ ಕೆಲಸ ಮಾಡೋರಿಗೆ. ಸೊ ಇಲ್ಲಿರೋದಕ್ಕೆ ಕಾರಣ ಇಲ್ಲಿರೋರ್ಗೆ ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡಿದರು. ಬೇರೆ ಕಡೆ ಕೆಲಸ ಮಾಡ್ತಿರೋರಿಗೆಲ್ಲನೂ ನಾಳೆ ತೊಗೊಂಡೋಗಿ ಕೊಡ್ತೀನಿ ಅಂತ ಹೇಳಿದರು. ಸೊ ಹಾಗೆ ಎಲ್ಲ ಈ ಥರ ಎಲ್ಲ ಪೂಜೆ ಮಾಡಿ ಆಲ್ಮೋಸ್ಟ್ ಕುಂಬ್ಳಿಕ ಹೊಡೆಯಬೇಕಾಗುತ್ತೆ. ಯಾವುದೇ ಒಂದು ದೃಷ್ಟಿ ಇಲ್ದಿರ, ಯಾರದೇ ಒಂದು ದೃಷ್ಟಿ ಆಗ್ದಿರ ಎಲ್ಲ ಚೆನ್ನಾಗಿ ಹೋಗಲಿ ಅನ್ನೋ ಕಾರಣಕ್ಕೆ ದೃಷ್ಟಿ ಎಲ್ಲ ತೆಗೆದು ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡ್ವಿ. ಸೊ ಹಾಗೆ ನಾವು ದೀಪಾವಳಿ ಹಬ್ಬ ಕೂಡ ಮಾಡಿರಲಿಲ್ಲ, ಅದನ್ನು ಕೂಡ ಮಾಡಬೇಕಿತ್ತು. ದೀಪಾವಳಿ ಹಬ್ಬ ಅಂದರೆ ಮೇಯ್ನಾಗಿ ನಮಗೆಲ್ಲ ನೆನಪು ಬರೋದು ಕಜ್ಜಾಯ ಇಟ್ಟು ದೇವ್ರಿಗೆ ನೋಂಬೇಕು ಅನ್ನೋದು. ಸೊ ಅದನ್ನು ಕೂಡ ಮಾಡಿರಲಿಲ್ಲ. ಸೊ ಅದನ್ನು ಕೂಡ ಮಾಡಬೇಕಿತ್ತು. ಸೊ ಅದಕ್ಕೆ ಇದು ಬೇಗ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಿದ್ವಿ. ಸೊ ಹಾಗೆ ಕೂಡ ಇಲ್ಲಿ ಊರಲ್ಲಿ ಒಂದು ಸ್ವಲ್ಪ ಜನಕ್ಕೆ ಹೇಳಿದ್ವಿ. ಸೊ ಅವರು ಕೂಡ ಎಲ್ಲ ಬಂದಿದ್ದರು ಪೂಜೆಗೆ. ಸೊ ಹಾಗೆ ಏನು ಕೆಲಸದವ್ರಿಗೆಲ್ರಿಗೂ ಕೂಡ ಸ್ವೀಟ್ಸು, ಪೂರಿ ಎಲ್ಲ ಕೊಡಬೇಕಿತ್ತು. ಸೊ ಅದನ್ನೆಲ್ಲ ಅಪ್ಪ ಅಮ್ಮ ಇಬ್ಬರು ಕೊಡ್ತಿದ್ರು, ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು. ಸೊ ಇದು ಕಂಪಲ್ಸರಿ, ಪೂರಿ ಕೊಟ್ಟರೆ ಶ್ರೇಷ್ಠ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ಕೊಡ್ತಿದ್ರು ಅಪ್ಪ. ಸೊ ಈ ಥರ ಒಂದು ಕೆಲಸ ಮಾಡೋರು ಏನಿಲ್ಲ ಅಂದರೂ ಒಂದು 70 to 80 ಮೆಂಬರ್ಸ್ ಇದ್ದಾರೆ ಅಪ್ಪನ ಹತ್ರ ಕೆಲಸ ಮಾಡೋರು. ಅದರಲ್ಲಿ ನಮ್ಮ ಮನೆ ಹತ್ರ ಕೆಲಸ ಮಾಡೋರಿಗೆ ಮಾತ್ರ ನಾವು ಕರೆದು ಕೊಡ್ತಿದ್ವಿ. ಸೊ ಬೇರೆ ಕಡೆ ಎಲ್ಲ ತುಂಬ ಜನ ಇದ್ದಾರೆ. ಅಪ್ಪ ಗೌರ್ಮೆಂಟ್ ಕೆಲಸ ಮಾಡೋದ್ರಿಂದ ಅವ್ರ ಹತ್ರ ತುಂಬ ಜನ ಕೆಲಸದವ್ರು ಇದ್ದಾರೆ. ಸೊ ಅವ್ರಿಗೆಲ್ಲ ನಾಳೆ ತೊಗೊಂಡೋಗಿ ಕೊಡಬೇಕಿತ್ತು. ಸೊ ಇಲ್ಲಿಗೆ ಬರೋಕ್ಕಾಗಲಿಲ್ವಲ್ಲ, ಸೊ ಅದಕ್ಕೆ ನಾಳೆ ತೊಗೊಂಡೋಗಿ ಕೊಡಬೇಕು. ಹಾಗೆ ನೋಮೋದು ಕೂಡ ಟೈಮ್ ಚೆನ್ನಾಗಿತ್ತು. ಹಾಗೆ ನೋಮ್ಕೊಂಬಂದ್ಬಿಡೋಣ ಅಂತ ಹೇಳಿ ಅದಕ್ಕೂ ನೋಮೋದಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಸೊ ನಾವು ಮನೆ ಹತ್ರನೇ ಚಿಕ್ಕದಾಗಿ ಬಾಳೆ ಗಿಡ, ಕೊಬ್ಬು, ಎಲೆ ಎಲ್ಲ ಹಾಕಿದ್ದಾರೆ ಅಮ್ಮ. ಸೊ ಮತ್ತು ಶುಂಠಿ ಎಲ್ಲ ಹಾಕಿದ್ದಾರೆ. ಸೊ ಅಲ್ಲೇನೋ ನನಗೆ ಬುದ್ಧಿ ಬಂದಾಗಿಂದ ಈ ಥರ ಇದ್ದಾಗೆ ನೋಮೋದು. ಕೆಲವು ದೇವಸ್ಥಾನದಲ್ಲಿ ನೋಮ್ತಾರೆ, ಬಟ್ ನಾವು ದೇವಸ್ಥಾನದಲ್ಲಿ ನೋಮಲ್ಲ. ಇಲ್ಲೇನೇನು ಗಿಡ ಇದೆ, ಇನ್ನು ಕೊಬ್ಬು ಅನ್ನೋದು ಲಕ್ಷ್ಮೀ ಸ್ವರೂಪ, ಬಾಳೆ ಗಿಡ ಅನ್ನೋದು ತುಂಬ ಶ್ರೇಷ್ಠವಾದದ್ದು. ಸೊ ಅಲ್ಲೇ ನೋಮ್ತೀವಿ.
ಸೊ ಅಮ್ಮ ಆಲ್ರೆಡಿ ಎಲ್ಲ ಸಾರಿಸಿ ಎಲ್ಲ ರಂಗೋಲಿ ಹಾಕಿ ಎಲ್ಲ ಇಟ್ಟಿದ್ರು. ಸೊ ಹಾಗೆ ನಾವೆಲ್ಲ ಹೋಗಿ ಪೂಜೆ ಮಾಡಿಕೊಂಡು, ಸೊ ಅಲ್ಲಿ ಕೂಡ ಏನು ಹಳೆ ದಾರ ಎಲ್ಲ ಇಟ್ಟು ಹೊಸ ದಾರನೆಲ್ಲ ನೋಮ್ಕೊಂಡು ಕಜ್ಜಾಯ ಎಲ್ಲ ಇಟ್ಟು ಕ್ಲೀನಾಗೆಲ್ಲ ಪೂಜೆ ಮಾಡಿಕೊಂಡು ನಾವು ಕೂಡ ಬಂದ್ವಿ. ಸೊ ಫಸ್ಟ್ ಟೈಮ್ ನಮ್ಮೂರಲ್ಲಿ ಕೆಳಗಡೆ ಮನೆಯವರಿದೆ. ಸೊ ಆಯಕ್ಕ ಕೂಡ ಇಲ್ಲೇ ನೋಮ್ತೀನಿ ಅಂತ ಅವರು ಕೂಡ ಇಲ್ಲಿಗೆ ಬಂದಿದ್ರು ನೋಮೋದಕ್ಕೆ. ಅವ್ರು ಆಲ್ಮೋಸ್ಟ್ ಊರಲ್ಲಿ ದೇವಸ್ಥಾನದಲ್ಲಿ ನೋಮ್ತಿದ್ರು, ಬಟ್ ಅವರು ಅವತ್ತು ದೇವಸ್ಥಾನದಲ್ಲಿ ನೋಮ್ಲಿಲ್ಲ. ಯಾಕಂದ್ರೆ ನಾವು ಕೂಡ ಪೂಜೆಗೆ ಹೇಳಿದ್ವಲ್ಲ, ಗಾಡಿ ಪೂಜೆಗೆ. ಸೊ ಅವರು ಕೂಡ ಹಾಗೆ ಬಂದು ಇಲ್ಲೇ ನೋಮ್ತೀನಿ ಅಂತ ಹೇಳಿ ಇಲ್ಲೇ ನೋಮ್ಗಿಕೊಂಡು ಪೂಜೆ ಮಾಡಿಕೊಂಡು ಹೋದರು. ಸೊ ಈ ಥರ ನಿಮ್ಮ ಮನೆ ಹತ್ರ ಕೂಡ ಈ ಥರ ಶುಂಠಿ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಬಾಳೆ ಗಿಡ ಆಗಿರ್ಬೋದು ಇದ್ದರೆ ನೀವು ಕೂಡ ಅಲ್ಲೇ ನೋಮ್ಬೋದು. ಸೊ ನೋಡಿ ಇದೆಲ್ಲ ಹಳೇದು. ಸೊ ಇದನ್ನೆಲ್ಲ ಇಟ್ಟು ನಾವು ಹೊಸದನ್ನು ನೋಮ್ಕೊಂಡು ತಂದು ನಮ್ಮ ಕೈ ಕಟ್ಕೊಳ್ಬೇಕಾಗತ್ತೆ. ಸೊ ನೋಡಿ ಈ ಥರ ಎಲ್ಲ ಮಾಡ್ಕೊಳ್ತೀವಿ. ಆಲ್ಮೋಸ್ಟ್ ಇಲ್ಲೇ ಮಾಡ್ತಿರೋದು ನಾವು, ದೇವಸ್ಥಾನದಲ್ಲಿ ನೋಮಿ ನಮಗೆ ಅಭ್ಯಾಸನೇ ಇಲ್ಲ. ಸೊ ಹಾಗೆ ನೋಮಿರೋ ದಾರನ ತಂದು ನಾನು ಚಿಕ್ಕ ಮಗನಿಗೆ ಫಸ್ಟ್ ಟೈಮ್ ನೋಮ್ ದಾರ ಕಟ್ತಿದ್ದೀನಿ. ಸೊ ಅವ್ನು ಕಟ್ಸ್ಕೊಳ್ಳಲ್ಲ ಹತ್ಕೊತಾನೆ ಅಂದ್ಕೊಂಡಿದ್ದೆ, ಬಟ್ ಹಾಗೂ ಈಗೂ ನೈಸ್ ಮಾಡಿ ಅವ್ನಿಗೊಂದು ಬಾಟ್ಲ್ ಹಾಲು ಕೊಟ್ಟು ನೈಸ್ ಮಾಡ್ಕೊಂಡು ಹಾಗೆ ಕಟ್ಟಿದೆ. ಸೊ ಫೈನಲಿ ಅವನು ಕೂಡ ಕಟ್ಟಿಸ್ಕೊಂಡ. ಆ್ಯಕ್ಚುಲಿ ನನಗೆ ಗೆಜ್ಜೆ ಕೊಡ್ತಾರೆ ಅಮ್ಮ. ಸೊ ನಮ್ಮಮ್ಮಗೆ ನಮ್ಮ ಅಜ್ಜಿ ಗೆಜ್ಜೆ ಕೊಟ್ಟಿದ್ರು, ಬೆಳ್ಳಿ ಗೆಜ್ಜೆ. ನಮ್ಮಮ್ಮ ಅದು ಹಾಕ್ಕೊಳ್ತಾಯಿದ್ರು, ಬಟ್ ನನಗೆ ಅದಿಷ್ಟ ಆಗಿ ನಾನು ಹಾಕ್ಕೊತಿದ್ದೀನಿ. ಸೊ ಆ ಗೆಜ್ಜೆನ ಇವ್ನಿಗೆ ಹಾಕು ಅಂತಂದಿದ್ರು. ಸೊ ಇವ್ನು ಬಕ್ಲಿಸ್ಟ್ ಯಾವಾಗಲಾದರೂ ಅವನು ಆಡಬೇಕಾದಾಗ ಬಾಯಲ್ಲಿ ಇಟ್ಕೊಂಡು ಏನಾದರೂ ಬಾಯಲ್ಲಿ ಹೋಗ್ಬಿಡುತ್ತೇನೋ ಅನ್ನೋ ಭಯಕ್ಕೆ ನಾನು ಗೆಜ್ಜೆ ಇರೋದು ಕಟ್ಟಲಿಲ್ಲ. ಸೊ ಹಾಗೆ ಪ್ಲೈನ್ ಕಟ್ಟಿದೆ. ಸೊ ಅವನು ಕೂಡ ಕಟ್ಟಿಸ್ಕೊಂಡ. ಅಲ್ಲೆಲ್ಲ ಹೇಳ್ತಿದ್ದಾರೆ ನೀಟಾಗಿ ಕಟ್ಟು, ಇಲ್ಲಾಂದ್ರೆ ಬಿಚ್ಚೋಗ್ಬಿಡುತ್ತೆ, ಮತ್ತೇನೋ ಕಳೆದೋದ್ರೆ ಹಬ್ಬ ಮಾಡಬಾರ್ದು ಅಂತ ಹೇಳ್ತಾರಲ್ವ. ಸೊ ಅದಕ್ಕೆ ನೀಟಾಗಿ ಕಟ್ಟು, ಆಡಬೇಕಾದ್ರೆ ಏನಾದರೂ ಬಿಚ್ಚೋಗ್ಬಿಡುತ್ತೆ ಅಂತ. ಸೊ ಹಂಗೂ ಹಿಂಗೂ ನೈಸ್ ಮಾಡಿಕೊಂಡು ಅವ್ನಿಗೇನು ಹರ್ಟ್ ಆಗದಿರ ನಿಧಾನವಾಗಿ ಮಾತಾಡ್ಕೊಂಡು ಕಟ್ಟಿದೆ. ಸೊ ಅವನು ಕೂಡ ಕಟ್ಟಿಸ್ಕೊಂಡ. ಹಾಗೆ ನಾನು ಕೂಡ ಕಟ್ಟಿಸ್ಕೊಳ್ಬೇಕಿತ್ತಲ್ವ. ಸೊ ನಾನು ಕೂಡ ಅದನ್ನು ಕಟ್ಟಿಸ್ಕೊಳ್ಳೋಣ ಅಂತ ಹೇಳಿ ಕಟ್ಟಿಸ್ಕೊಳ್ತಾ ಇದ್ದೆ. ಸೊ ಪೂಜೆಗೆ ಒಂದು ಸ್ವಲ್ಪ ಜನ ಊರಲ್ಲಿ ಕರೆದಿದ್ವಿ. ಅದರಲ್ಲಿ ಪೂಜೆ ಟೈಮಿಗೆ ಒಂದು ಸ್ವಲ್ಪ ಜನ ಬಂದಿದ್ದರು ಕುಂಕುಮ ತೊಗೊಳಕ್ಕೆ. ಸೊ ಅವ್ರ ಕೈಲೇ ನಾನು ಕೂಡ ಕಟ್ಟಿಸ್ಕೊಂಡೆ. ಏನೇ ಆಗಲಿ ಹಬ್ಬಗಳೆಲ್ಲ ಹಬ್ಬದ ದಿನ ಬಂದಾಗ ಮಾಡಿದ್ರೇ ಅದೊಂಥರ ಖುಷಿ, ಅದೊಂಥರ ವೈಬ್ ಇರುತ್ತೆ. ನಾವು ಯಾವಾಗೋ ಮಾಡ್ಕೊತೀವಿ ಅಂದರೆ ನಿಜವಾಗ್ಲೂ ಹಬ್ಬ ಮಾಡಿದ್ವಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ನೇ ಇರೋದಿಲ್ಲ ಹೇಳಬೇಕು ಅಂದರೆ. ಸೊ ಈ ಸರಿ ನನಗೆ ದಸರಾ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು ಏನು ಅಷ್ಟು ಖುಷಿ ಅಂತೂ ಇರಲಿಲ್ಲ. ನಾರ್ಮಲಾಗಿ ಏನೋ ಮಾಡಿದ್ವಿ, ಏನೋ ತಿಂದ್ವಿ, ಹೆಂಗೋ ಇದ್ವಿ ಅನ್ನೋ ಥರನೇ ಇತ್ತು. ಅಷ್ಟೊಂದು ಓಕೆ ಅನ್ನೋ ಥರ ಅಂತೂ ಇರಲಿಲ್ಲ. ಸೊ ಹಬ್ಬದ ದಿನವೇ ಆಲ್ಮೋಸ್ಟ್ ಏನೇ ಹಬ್ಬ ಬರುತ್ತೆ ಆವತ್ತು ಆ ಹಬ್ಬನೇ ಮುಗಿಸ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ ಪರ್ಸ್ನಲಿ. ನಾನು ಹೇಳ್ತಿರೋದು ಇದನ್ನು. ಸೊ ಅದನ್ನು ಬಿಟ್ಟು ಬೇರೆ ದಿನ ಮಾಡ್ಕೊತೀವಿ ಇವತ್ತು ಆಗಲಿಲ್ಲ ಅನ್ನೋದು ಮಾಡಬಾರ್ದು. ನಾವು ಆ್ಯಕ್ಚುಲಿ ಮಾಡಲ್ಲ ಆ ಥರ, ಬಟ್ ಏನಂದ್ರೆ ನಮ್ಮಲ್ಲಿ ಯಾರೋ ಒಬ್ಬರು ತೀರ್ಕೊಂಡಿದ್ದಕ್ಕೆ ಸೊ ನಾವು ಆ ಥರ ಮಾಡಬೇಕಾಗಿ ಬಂತು. ಇಲ್ಲಾಂದರೆ ನಾವು ಹಬ್ಬದ ದಿನನೇ ಮುಗಿಸ್ಕೊತಿದ್ವಿ. ಸೊ ಹಾಗೆ ನಂದು ನನ್ನ ಮಗಂದೆಲ್ಲ ಕಟ್ಕೊಂಡಿದ್ದಾಯಿತು. ಸೊ ಇವರೆಲ್ಲ ಅರ್ಶಿನ ಕುಂಕುಮ ತೊಗೊಂಡು ಎಲ್ಲ ಎಲ್ಲಡಿಕೆ ಹಾಕ್ಕೊಳ್ತಿದ್ರು. ಇದು ನನ್ನ ಔಟ್ಫಿಟ್ ಆಗಿತ್ತು ಇವತ್ತಿದ್ದು, ನಿಮ್ಗೆ ತೋರಿಸಿರ್ಲಿಲ್ಲ. ಸೊ ಹಾಗೆ ನಮ್ಮ ಆಂಟಿಯವ್ರು ಕೂಡ ಅರ್ಶಿನ ಕುಂಕುಮ್ಗೆ ಹೇಳಿದ್ರು. ಸೊ ಅವ್ರ ಮನೆಗೂ ಕೂಡ ಅರ್ಶಿನ ಕುಂಕುಮ ತೊಗೊಂಬಂದು ಸೊ ಸಾಯಂಕಾಲ ನಾನು ಹಾಗೆ ಸಾಯಂಕಾಲ ಊರಿಗೆ ಹೋಗಬೇಕಿತ್ತು. ಸೊ ಹಾಗೆ ಒಡೆಗೆ ರೆಡಿ ಮಾಡಿ, ಒಡೆ ಹಾಕಿರಲ್ಲ, ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಒಡೆ ಎಲ್ಲ ರೆಡಿ ಮಾಡಿ ಊಟಕ್ಕೆ ಎಲ್ಲ ಊಟ ಮಾಡ್ಕೊಂಡ್ವಿ ಕೂಡ. ಸೊ ಹಾಗೆ ದಟ್ಸ್ ಫಸ್ಟ್ ಟೈಮ್ ದೀಪಾವಳಿ ಹಬ್ಬದ ದಿನ ಇಷ್ಟು ಕಡಿಮೆ ಪಟಾಕಿ ಹೊಡೆದಿರೋದು. ನಮ್ಮಪ್ಪ ನೋಡಿ ಮೊಮ್ಮಕ್ಕಳ ಜೊತೆ ಕೂತ್ಕೊಂಡು ಎಷ್ಟು ಮುದ್ದಾಗಿ ಆಟ ಆಡಿಸ್ತಿದ್ದಾರೆ. ನನ್ನ ಬೆಸ್ಟ್ ಮೆಮೊರಿ ಅಂದರೆ ಈ ಸರಿ ದೀಪಾವಳಿಗೆ ಅದೇ ಅಂತಲೇ ಹೇಳ್ಬೋದು. ಸೊ ನನ್ನ ದೊಡ್ಡ ಮಗ ಕೂಡ ಚೆನ್ನಾಗಿ ಆಟ ಆಡ್ತಿದ್ದ. ಲಾಸ್ಟ್ ಇಯರ್ ಅವನಿಗೆ ಪಟಾಕಿ ಇಟ್ಕೊಳ್ಳೋಕ್ಕೆ ಭಯ ಆಗ್ತಿತ್ತು, ಬಟ್ ಈ ಇಯರ್ ತುಂಬ ಚೆನ್ನಾಗಿ ಪಟಾಕಿನ ಇಟ್ಕೊಂಡಿದ್ದಾನೆ. ಸೊ ನಾವು ಅಪ್ಪ ಮೊಮ್ಮಕ್ಕಳ ಜೊತೆ ಆಡೋದು ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ ನನಗೆ. ಸಖತ್ ಖುಷಿ ಇತ್ತು ಇದನ್ನೆಲ್ಲ ನೋಡೋಕ್ಕೆ. ಸೊ ಇದನ್ನೆಲ್ಲ ಒಂದು ಸ್ವಲ್ಪ ತಂದಿರೋ ಪಟಾಕಿನ ಎಲ್ಲನೂ ಕ್ಲೀನಾಗಿ ಹಚ್ಕೊಂಡು ಈ ಥರ ಎಲ್ಲನೂ ಸೆಲೆಬ್ರೇಟ್ ಮಾಡಿಟ್ಕೊಂಡು, ಬಟ್ ಅಷ್ಟು ಸ್ಯಾಟಿಸ್ಫೈ ಇಲ್ಲ. ಬಟ್ ಗುಡ್ ಮೆಮೊರಿ ಅಂದರೆ ಇದೆ ಅಂತಲೇ ಹೇಳ್ಬೋದು. ನಮ್ಮಪ್ಪ ಅವ್ರ ಮೊಮ್ಮಕ್ಕಳ ಜೊತೆ ಎಲ್ಲ ಪಟಾಕಿ ಹಚ್ಚಿರೋದು. ಸೊ ಖುಷಿ ಇದೆ, ಬಟ್ ಅಷ್ಟು ಖುಷಿ ಇಲ್ಲ. ಬಟ್ ಓಕೆ, ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಐ ಹೋಪ್ ಮುಂದಿನ ವರ್ಷ ಎಲ್ಲರ ಆಶೀರ್ವಾದದಿಂದ ಇನ್ನೂ ಚೆನ್ನಾಗಿ ಪಟಾಕಿ ಹಬ್ಬ ಮಾಡೋಣ. ಅವತ್ತೇ ಮಾಡೋಣ, ದೀಪಾವಳಿ ಹಬ್ಬದ ದಿನವೇ ಮಾಡೋಣ ಅಂತ ಹೇಳ್ತಾ ನಾವು ಕೂಡ ಎಲ್ಲ ಮುಗಿಸ್ಕೊಂಡು ಮಾರನೇ ದಿನ ಸ್ಕೂಲ್ ಇರೋದ್ರಿಂದ ನಾವು ರಿಟರ್ನ್ ಆಗಬೇಕಾಗಿತ್ತು. ಸೊ 9:30 ಆಗಿತ್ತು. ಸೊ ಹಾಗೆ ನಾವು ರಿಟರ್ನ್ ಆದ್ವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಇದೇ ರೀತಿ ಸಪೋರ್ಟ್ ಮಾಡ್ತಿರಲಿ. ಇನ್ನು ಆಲ್ಮೋಸ್ಟ್ ಯಾವುದೇ ರೀತಿ ಗ್ಯಾಪ್ ತೊಗೊಳ್ದೆ ವೀಡಿಯೋಸ್ನ ಹಾಕ್ತೀನಿ, ಸಪೋರ್ಟ್ ಮಾಡ್ತೀನಿ, ಒಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ನ ಹಾಕ್ತೀನಿ.
ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.